ಲೇಟ್ ಆಗಿದ್ದಕ್ಕೆ ಎಲ್ಲರಿಗೂ ಶ್ರಮಿಸ್ಬೇಕು. ಮೀಡಿಯಾದವರೆಲ್ಲ ಶ್ರಮಿಸ್ಬೇಕು ಅಂತ ಕೇಳ್ಕೊತೀವಿ. ಹಾಂ, ಕರೆಕ್ಟಾಗಿ ಬಂದಿದ್ಯಾ? ಬಿಡಿ, ಮಾತಾಡಿ ಇವರೇ. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ನಮ್ಮದು ರೆಡಿ ಇದೆ. ಏನು ಹಾಕ್ಕೊಂಡಿದ್ರಿ ಪ್ರೊಡ್ಯೂಸರ್ ಬಜೆಟ್ ಎಷ್ಟು ಅನ್ಕೊಂಡಿದ್ರು? ಇವಾಗ 1.5 ಕೋಟಿ ಅಂತ ಹೇಳಿದ್ದಾರೆ. ಹೆಚ್ಚಾದರೂ ಆಗ್ಬೋದು, ಕಡಿಮೆ ಆದರೂ ಆಗ್ಬೋದು. ಅದು ಅವ್ರ ಮೇಲೆ, ಡೈರೆಕ್ಟರ್ ಮೇಲೆ ಡಿಪೆಂಡು. ತಾವೇನು ಬಿಸ್ನೆಸ್ ಮಾಡೋದು? ನಮ್ಮದು ಸ್ವಂತ ಬ್ರೆಡ್ ಫ್ಯಾಕ್ಟ್ರಿ ಇದೆ. ಹಾಂ, ಬ್ರೆಡ್ ಫ್ಯಾಕ್ಟ್ರಿ. ನೀವೇ? ನಾವು 10 ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮೇಡಮ್. ಫಸ್ಟ್ ಸಿನಿಮಾಗೆ ಇವ್ರು ಡೈರೆಕ್ಟರ್ ಆಗಿದ್ರು. ಸಿನಿಮಾ ಮಾಡಿಲ್ಲ, ಇನ್ನ ಪ್ಲ್ಯಾನ್ ಮಾಡ್ತಾ ಇರೋದು. 10 ವರ್ಷದಿಂದನೂ ನಾವು ಇದೇ ಫೀಲ್ಡಲ್ಲಿ ಇದ್ದೀವಿ. ಅಲ್ಲಪ್ಪ, 10 ವರ್ಷದಿಂದನೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಹಾಂ, ಇಲ್ಲ 10 ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇವ್ರದ್ದೊಂದು ಸ್ಕ್ರಿಪ್ಟ್ ಇದೆ. ನನ್ನ ತಮ್ಮ ಇವನೇ ಹೀರೋ ಆಗಿ ಮಾಡಬೇಕಾಯ್ತು ಫಸ್ಟ್ ಸಿನಿಮಾಗೆ. ಇವಾಗ ಈ ಸಿನಿಮಾ ಟೇಕ್ ಓವರ್ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟ್ ಓಕೆ ಆಗಿಲ್ಲ ಅಂದರೆ ಯಾವ ಸಿನಿಮಾನೂ ನಾನು ಓಕೆ ಮಾಡೋದು ಇಲ್ಲ. ಈ ಸ್ಕ್ರಿಪ್ಟ್ ಓಕೆ ಆಗಿರೋದಕ್ಕೇ ಮೂವ್ ಮಾಡ್ತಾ ಇದ್ದೀವಿ. ಅಲ್ಲಿ ಈಗ 10 ವರ್ಷದಿಂದ ಪ್ಲ್ಯಾನ್ ಮಾಡ್ಕೊಂಡು ನೀವು ಹೀರೋ ಆಗಬೇಕು ಅನ್ಸಿಲ್ವೇನ್ರಿ? ಇಲ್ಲ ಸರ್, ಹೀರೋ ಆಗಬೇಕು ಅಂತ ಹಂಗಿಲ್ಲ. ಮತ್ತೆ ಪ್ರೊಡ್ಯೂಸರ್ ಆಗಿರ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಂ, ಒಂದೇ ಇರೋದು. ಅದರಲ್ಲೇ ಸಂಪಾದನೆ ಮಾಡಿ ಹಾಕ್ಬೇಕು ಅಂತ ಏನಿಲ್ಲ ಮೇಡಮ್. ಹಾಂ, ಇಲ್ಲ, ಬೇರೆ ಬಿಸ್ನೆಸ್ಗಳು ಇದೆ ಸದ್ಯಕ್ಕೆ, ಅದನ್ನೇ ಹೇಳ್ತಿದ್ದೆ. ಹಾಂ, ಇವರೇ ನಿರ್ಮಾಪಕರೇ? ಹಾಂ, ಗೊತ್ತಿದೆ ಮೇಡಮ್. ಗೊತ್ತಿರೋದಕ್ಕೇ 10 ವರ್ಷದಿಂದ ಯಾವುದು ಇನ್ನೂ ಟೇಕ್ ಓವರ್ ಮಾಡಿದಿರಾ, ಈ ಸಿನಿಮಾ ಟೇಕ್ ಓವರ್ ಮಾಡ್ತಾ ಇರೋದು. ತಿಳ್ಕೊತಾ ಇದ್ದೀವಿ. ತಿಳ್ಕೊಂಡು ಇವಾಗ ಮೊದಲನೇ ಹೆಜ್ಜೆ ಇದು ನಿಮ್ಗಳ ಮುಖಾಂತರ ತಲುಪಿಸ್ತಾ ಇದ್ದೀವಿ ಜನಕ್ಕೆ. ಸಿನಿಮಾ ಇದು ಟೇಕ್ ಓವರ್ ಮಾಡ್ತಾಯಿದ್ವಿ. ಸಿನಿಮಾ ಹೆಂಗೆ ಮೂವ್ ಆಗುತ್ತೆ ನೋಡಿಕೊಂಡು ಮಾಡ್ತೀವಿ. ಹಾಂ, ಗೊತ್ತಿದೆ ಸರ್. ಸರ್, ಇವಾಗ ಸಂಪಿಗೆಯಲ್ಲಿ ನಿಮ್ಮ ಪೋಷನ್ ಇದೆಯಾ ಸರ್? ದುಡ್ಡು ಹಾಕಿ ದುಡ್ಡು ತೆಗಿಬೇಕು ಅಂತ ಏನು ಪ್ಲ್ಯಾನ್ ಇಲ್ಲ ನಮಗೆ. ಸಿನಿಮಾ ಮಾಡಬೇಕು ಅಂತ ಮಾಡ್ತಾ ಇರೋದು. ಹಾಂ, ಅದು ನಾವು ಮಾಡ್ಕೋತೀವಿ ಸರ್. ಹಾಂ, ನಿಮ್ಮ ಸಹಕಾರ ಇರೋದ್ರಿಂದನೇ ಈ ಸಿನಿಮಾ ಟೇಕ್ ಓವರ್ ಮಾಡ್ತಾ ಇದ್ದೀವಿ. ನಿಮ್ಮ ಪೋಷನ್ ಏನಾದರೂ ಇದೆಯಾ ಸಂಪಿಗೆಯಲ್ಲಿ? ನೀವೇನಾದರೂ ಆ್ಯಕ್ಟ್ ಮಾಡ್ತಿದ್ದೀರಾ? ಇಲ್ಲ ಮೇಡಮ್, ಇಲ್ಲ. ಆ ಥರ ಸಿಚುವೇಶನ್ ಏನಾನ ಬಂದರೆ ಮಾಡ್ತೀವಿ. ರಿಲೀಸ್ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಸರ್. ಅವಾಗ ತಿರ್ಗಾ ನಿಮಗೆ ಕರೆದೆ. ಹಾಂ, ದಸರಾಗೆ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ದು. ದಸರಾಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿಲ್ಲ. ನೀವು ಡೈಲಾಗ್ ಮಾಸ್ಟರ್ ಆಗ್ಬೋದಿತ್ತು ಸರ್. ಯಾಕೆ ಸರ್? ಡೈಲಾಗ್ ರೈಟರ್ ಆಗ್ಬೋದು. ಅಲ್ಲ ಮೇಡಮ್, ಏನು ಗೊತ್ತಾ, 20 ದಿನಕ್ಕೆ ಶೂಟಿಂಗ್ ಮಾಡ್ತೀವಿ ಅಂತ ಏನು ಹೇಳಿದ್ರಲ್ಲ ಸರ್? 20 ದಿನಕ್ಕೆ ಶೂಟ್ ಮುಗಿಸ್ತೀವಿ ಅಂತ ಅಲ್ಲಲ್ಲ ಹೇಳಿದ್ರಲ್ಲ? ಬಿಕಾಸ್ ಗೊತ್ತಾಯ್ತು 20 ದಿನಕ್ಕೆ ಏನು ಪ್ಲಾನ್ ಅಂತ ಹೇಳಿದ್ರಲ್ವಾ? ಎಲ್ಲ ಸಬ್ಜೆಕ್ಟ್ನ 20 ದಿನಕ್ಕೆ ಮಾಡೋಕ್ಕಾಗಲ್ಲ. ಬಿಕಾಸ್ ನಾವು ಹೊಸಬ್ರಾಗಿ ಬರೋ ಟೈಮಲ್ಲಿ 50 ದಿನ ಶೂಟಿಂಗ್ ಮಾಡಿದ್ರೆ ಒಂದೊಂದು ದಿನಕ್ಕೆ 1 ಲಕ್ಷ ಎಕ್ಸ್ಟ್ರಾ ಬಂತು ಅಂದರೆ ಪ್ರೊಡ್ಯೂಸರ್ನ ನಾವು ಉಳ್ಸೋಕ್ಕಾಗಲ್ಲ ಸರ್. ಬಿಕಾಸ್ ನಾವೇನು ಮಾಡ್ತೀವಿ, ರಿಹರ್ಸಲ್ ಮಾಡಿಕೊಂಡು ಹೊಸ ಟೀಮ್ ಅವ್ರು ಏನಿದ್ದಾರೆ ಎಲ್ಲರೂ ಫಸ್ಟ್ 1.5 ಮಂತಿಂದ ರಿಹರ್ಸಲ್ ಸ್ಟಾರ್ಟ್ ಮಾಡಿ ಪ್ರಿಪ್ರೇಷನ್ ಆಗಿ ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಅಲ್ಲೇ ಉಳ್ಕೊಂಡು ಒಂದು ಶೆಡ್ಯೂಲ್ 20 ಡೇಸಲ್ಲಿ ಮುಗಿಸ್ಕೊಂಡು ಚಿಕ್ಕ ಪುಟ್ಟ ಪ್ಯಾಚಸ್ ವರ್ಕ್ ಇತ್ತು ಅಂದರೆ ಮತ್ತೊಂದು 5 ಡೇಸ್ ಅದನ್ನು ಮಾಡಲೇಬೇಕಾಗುತ್ತೆ. ಯಾಕಂದರೆ ವೆದರ್ ನಮ್ಮ ಕೈಲಿ ಇರಲ್ಲ. ನಿಮಗೆ ಗೊತ್ತು, ಇವಾಗ ಮಳೆ ಬಂದಿದ್ರೆ ನಾವು ವೀಡಿಯೋ ಮಾಡೋಕೆ ಇವಾಗ ಇಷ್ಟು ಚೆನ್ನಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ನಿಮಗೂ ತೊಂದರೆ ಆಗಿರೋದು, ನಮಗೂ ತೊಂದರೆ ಆಗಿರೋದು. ನೀವು ಅಷ್ಟು ದೂರದಿಂದ ಬಂದು ನಮ್ಗೆ ಇಷ್ಟು ಸಪೋರ್ಟ್ ಮಾಡೋಕ್ಕೆ ನಿಮ್ಗೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಮಳೆ ಬಂದಿರೋದು. ಈ ಥರ ವೆದರಲ್ಲಿ ಅಥವಾ ಏನೋ ಚಿಕ್ಕ ಪುಟ್ಟ ಇಶ್ಯೂಸ್ ಆಯಿತು ಅಂದರೆ ಒಂದು 5 ಡೇಸ್ ಎಕ್ಸ್ಚೇಂಜ್ ಆಗುತ್ತೆ. ಅದಾದಮೇಲೆ 20 ಡೇಸ್ ಫುಲ್ ಟಾಕಿ ಪೋರ್ಷನ್ ಶೂಟ್ ಮಾಡಿ ಒಂದು ಸಾಂಗ್ ಮಾತ್ರ ಮತ್ತೆ ಒಂದು 4 ಡೇಸ್ ಪ್ಲ್ಯಾನ್ ಮಾಡಿದ್ದೀವಿ. ಬಿಕಾಸ್ ಇದು ಏನಕ್ಕೆ ಇಷ್ಟು ಕಡಿಮೆ ಶೆಡ್ಯೂಲಲ್ಲಿ ಪ್ಲ್ಯಾನ್ ಮಾಡಿರೋದು ಅಂದರೆ ನಾವು ಪ್ರೊಡ್ಯೂಸರ್ ವೈಸು ಯೋಚನೆ ಮಾಡಬೇಕು, ಮತ್ತು ಆರ್ಟಿಸ್ಟ್ಗಳು ಮತ್ತು ಬೇರೆ ಆರ್ಟಿಸ್ಟ್ಗಳ ಡೇಟ್ಸ್ಗಳೆಲ್ಲ ತೊಗೊಂಡಿರ್ತೀವಲ್ಲ, ಅವ್ರಲ್ಲಿ ಒಂದಿನ ಎಕ್ಸ್ಟೆಂಡ್ ಆಯಿತು ಅಂದರೆ ಅವ್ರಿಗೆ ಪೇಮೆಂಟ್ ಎಲ್ಲ ಕೊಡಬೇಕಾಗುತ್ತೆ. ಬಿಕಾಸ್ ಇದನ್ನೆಲ್ಲ ಯೋಚನೆ ಮಾಡಿ ಒಂದು ಶೆಡ್ಯೂಲ್ ಇಷ್ಟರಲ್ಲಿ ಮುಗಿಸ್ಬೋದು. ಇದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡಬೇಕು ಅಂತ ನೆಕ್ಸ್ಟ್ ಎಲ್ಲ ಸಿನಿಮಾನು 20 ದಿನದಲ್ಲೇ ಮಾಡಿ ಅಂದರೆ ಮಾಡೋಕ್ಕಾಗಲ್ಲ. ಅದರದ್ದೇ ಆದ ಬಜೆಟ್ ಕೊಟ್ಟಾಗ, ಅದರದ್ದೇ ಆದ ಆರ್ಟಿಸ್ಟ್ಗಳು ಬಂದಾಗ ಅದೆಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ನಮ್ಮ ಫಸ್ಟ್ ಸ್ಟೆಪ್ಪಿಗೆ ಏನು ಬೇಕು ಅದು ಮಾಡಿದ್ದೀವಿ ಸರ್. ಜೊತೆಗೆ ಇವಾಗ ಸರ್ ಶೂಟಿಂಗ್ ಆಲ್ಮೋಸ್ಟ್ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಹೋಗ್ತೀವಿ.
ಮೇಡಮ್ ಅಂದರೆ ಹಾಂ ಹೇಳಿ. ಮೇಡಮ್ ಒಂದು ಸೆಕೆಂಡ್, ಇವಾಗ ನೀವು ಹೇಳಿದ್ರಲ್ವಾ, ನಾವು ನಿನ್ನೆ ಆ ವಿಚಾರಕ್ಕೆ ನಾನು ಏನು ಪೂಜೆ ಮಾಡ್ತೀನಲ್ಲ, ಡೆಫಿನೆಟ್ಲಿ ಇವಾಗ ನನಗೆ ಅವ್ರಂದರೆ ತುಂಬ ಇಷ್ಟ. ಬಿಕಾಸ್ ತಾಯಿನ ನಾವು ಚಾಮುಂಡೇಶ್ವರಿಗೆ ಹೋಲಿಸ್ಬೋದು, ಎಲ್ಲರೂ ಯಾರಿಗಾದ್ರೂ ಹೋಲಿಸ್ಬೋದು. ನಮ್ಮ ತಾಯಿನ ನಾವು ಯಾರಿಗೂ ಹೋಲಿಸಿದ್ರು ಕೇಳೋ ರೈಟ್ಸ್ ಯಾರಿಗೂ ಇಲ್ಲ. ಬಿಕಾಸ್ ಆ ವಿಚಾರಕ್ಕೆ ನಾನು ಹೋಗ್ಬಿಟ್ಟು ಅವ್ರ ಅಣ್ಣ ಹತ್ರ, ದಿನಕರಣ್ಣ ಅವ್ರು ಆ್ಯಕ್ಚುಲಿ ಕ್ಲಾಪ್ ಮಾಡೋಕ್ಕೆ ಬರಬೇಕಾಗಿತ್ತು. ಅಣ್ಣ ಹತ್ರ ಕೇಳಿದೆ, ಸಿಚುವೇಶನ್ ಸರಿ ಇಲ್ಲ ಚಿನ್ನ, ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಅಂತೇಳಿ ನೆನ್ನೆ ಮನೆಗೆ ಹೋಗಿ ಅಣ್ಣನಿಗೆ ಇನ್ವಿಟೇಷನ್ ಕೊಟ್ಟು ಅವ್ರ ಬ್ಲೆಸ್ಸಿಂಗ್ಸ್ ಮಾಡಿ 1 hour ಕೂತ್ಕೊಂಡು ಮಾತಾಡಿಸಿ, ನೆಕ್ಸ್ಟ್ ಸಿನಿಮಾ ಏನು ಪ್ಲಾನ್ ಮಾಡ್ತಿದ್ದೀರಾ, ಏನು ಎತ್ತ, ಅದು ರಿಲೀಸಿಗೆ ಚೆನ್ನಾಗಿ ಬನ್ನಿ, ಇವಾಗ ನೀವು ಮಾಡ್ಕೊಂಡು ಬನ್ನಿ, ರಿಲೀಸಿಗೆ ನಾನು ದರ್ಶನ್ ಅವರು ಎಲ್ಲರೂ ಬಂದು ನಿಂತ್ಕೋತೀವಿ ಅಂತ ನೆನ್ನೆ ದಿನಕರಣ ಈ ಮಾತು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅದನ್ನು ರಿವೀಲ್ ಮಾಡಂಗಿರಲಿಲ್ಲ. ಬಿಕಾಸ್ ನೀವು ಇವಾಗ ಹೇಳಿದ್ರಲ್ಲ ಚಾಮುಂಡೇಶ್ವರಿ ಅಂತ ಹೇಳಿದ್ರಿ ಅಂತ. ಬಿಕಾಸ್ ನಮ್ಮ ತಾಯಿನ ಇವಾಗ ನನಗೆ ಅವ್ರ ತಾಯಿ ಸಮಾನ ಅಂತ ಮೇಡಮ್, ನಾನು ಚಾಮುಂಡೇಶ್ವರಿನೂ ಅಂತ ಅನ್ಕೊಂತೀನಿ. ಬಿಕಾಸ್ ಇವಾಗ ದೇವ್ರು ವರ ಕೊಟ್ಟಿಲ್ಲ ಅಂದರೆ ದೇವ್ರನ್ನೇ ಬೈಯೋಂಥ ಕ್ಯಾಟಗರಿ. ನಮ್ಗೆ ಅವ್ರು ವರ ಕೊಟ್ಟಿದ್ದಾರೆ. ಬಿಕಾಸ್ ಇವ್ ನೋಡಿ, ಇವಾಗ ಇಷ್ಟು ಜನ ಇವಾಗ ಎಲ್ಲೋ ಒಂದು ಕಡೆ ಅಣ್ಣಂದ್ರೆಲ್ಲ ಬಂದಿದ್ದಾರಲ್ಲ, ಅದು ದರ್ಶನ್ ಸರ್ ನನಗೆ ಕೊಟ್ಟಿರೋ ಭಿಕ್ಷೆ. ಬಿಕಾಸ್ ಅವ್ರು ಬಂದು ಪ್ರೀತಿ ತೋರಿಸ್ತಾ ಇದ್ದಾರೆ. ಎಲ್ಲೋ ಒಂದು ಯಾವುದೋ ಒಂದು ಡಿಸ್ಟಿಕಲ್ಲಿ ಅಥವಾ ತಾಲೂಕಲ್ಲಿ ಹೋದಾಗ ಒಂದು 100 ಜನ ಬಂದು ನನಗೆ ಸಿನಿಮಾ ನೋಡ್ತಾರೆ ಅಂದರೆ, ಫಸ್ಟ್ ಶೋ ಜನಗಳು ಬಂದು ನೋಡ್ತಾರೆ ಅಂದರೆ, ಇವಾಗ ಒಂದು ಕಂಟೆಂಟ್ ವೈಸು ರುದ್ರಣ್ಣ ಅವ್ರದ್ದು ಅಥವಾ ಗಿರಿಯಣ್ಣ ಅವ್ರದ್ದು ಕಾಂಟ್ಯಾಕ್ಟ್ಸ್ ಅವ್ರದ್ದು ಸಬ್ಜೆಕ್ಟ್ ವೈಸ್ ಆದರೆ, ನನಗೇನಾದರೂ ಆ ಥರ ಇದೆ ಅಂತಂದರೆ ದರ್ಶನ್ ಸರ್ ಹಾಕಿರೋ ಭಿಕ್ಷೆ. ಅವ್ರ ಅಭಿಮಾನಿಗಳ ನಾನು ಒಬ್ಬ ಡೈ ಹಾರ್ಟ್ ಫ್ಯಾನ್ ಆಗಿರೋದ್ರಿಂದ ಅವ್ರ ಅಭಿಮಾನಿಗಳು ಹಾಕುವಂಥ ಭಿಕ್ಷೆ ಮೇಡಮ್. ಆ ಜೀವ ಇರೋವರೆಗೂ ಅವ್ರಿಗೆ ಯಾವಾಗಲೂ ಋಣಿಯಾಗಿರ್ತೀನಿ. ಇವಾಗ ಇವರು ಪ್ರವೀಣ್ ದಾವಣಗೆರೆ ಅಂತ ಮೇಡಮ್, ಇವರು ಇವಾಗ ಹೊಸದಾಗಿ ನಾವು ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಸೋಷಿಯಲ್ ವರ್ಕರು ಜೊತೆಗೆ ಗೌರ್ಮೆಂಟ್ ಜಾಬಲ್ಲಿ ಇದ್ದರು. ಇವಾಗ ನಮ್ಮ ಜೊತೆ ಸಿನಿಮಾ ಜರ್ನಿ ಮಾಡ್ತಿದ್ದಾರೆ. ಜೊತೆಗೆ ಪ್ರಜ್ವಲ್ ಅಂತ ಮೈಸೂರವರು. ಇವ್ರು ಪ್ರವೀಣ್